ಗುರುಜಿ, ಕಾರ್ಯಕ್ರಮದ ಕೊನೆಯ ವಿಭಾಗ ನಮ್ಮ ಸಂಸ್ಕಾರಗಳ ವಿಭಾಗ. ಏನ್ ಹೇಳ್ತಿದ್ದೀರಾ ಇವತ್ತು? ನಾಳೆ ಬೆಳಗ್ಗೆ ನಿಮ್ಗೆಲ್ಲರಿಗೂ ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದಲ್ಲಿ ಗಮನ ಇಟ್ಟು ನೋಡಬೇಕಾದ ವಿಚಾರಗಳಿದೆ. ನಾಳೆ ಏನು ಹೇಳಿ? ಅಮಾವಾಸ್ಯೆ. ಏನು ಅಮಾವಾಸ್ಯೆ ಹೇಳಿ? ಬಹಳ ವಿಶೇಷವಾಗಿರ್ತಕ್ಕಂಥ ಅಮಾವಾಸ್ಯೆ. ಈ ಅಮಾವಾಸ್ಯೆಯಲ್ಲಿ ಆಗಿರ್ತಕ್ಕಂಥ ಘಟನೆಗಳು, ಆಗು ಹೋಗುಗಳು ಎಲ್ಲವನ್ನೂ ನೋಡಬೇಕು. ಅದಕ್ಕೆ ಆ ಸಂಸ್ಕಾರದಲ್ಲಿ ಹುಟ್ಟಿರ್ತಕ್ಕಂಥದ್ದು ಯಾರು? ನಾಳೆ ಯಾರು ಹುಡ್ತಾ ಇದ್ದಾನೆ ಹೇಳಿದ್ನಲ್ಲ ಮನೆಯೇ. ಅದಕ್ಕೋಸ್ಕರ ಆ ವಿಚಾರ ಅಂದರೆ ಸಾಕ್ಷಾತ್ ಗರುಡ ಪುರಾಣದಲ್ಲಿ ಗರುಡ ಹುಟ್ಟುತ್ತಾನೆ. ಜೀವನ ಚರಿತ್ರೆಯಲ್ಲಿ ಗರುಡ ಬೇಕು. ಕುಂಕುಮಾಂಕಿತ ವರ್ಣಾಯ ಕುಂದೇಂದವಳಾಯ ಚ ವಿಷ್ಣುವಾಹನ ನಮಸ್ತುಭ್ಯಂ ಪಕ್ಷಿರಾಜಾಯತೆ ನಮಃ. ನೋಡಿದ್ರೆ ಆ ಪಕ್ಷಿರಾಜಾಯತೆ ನಮಃ ಅಂದರೆ ಈ ಮಂತ್ರವನ್ನು ಗರುಡನಿಗೆ ಮಾತ್ರ ಹೇಳ್ಕೊಳ್ಳೋದಲ್ಲ, ಕುಂಕುಮಾಂಕಿತ ವರ್ಣಾಯ. ನೀವು ಹೆಣ್ಣು ಮಕ್ಕಳು ಮನೆಯಲ್ಲಿ ಕುಂಕುಮವನ್ನು ಇಟ್ಕೋಬೇಕಾದ್ರೆ ಆ ಕ್ರಮವನ್ನು ಇಟ್ಕೋಬೇಕು. ಎಷ್ಟು ಜನ ಕುಂಕುಮ ಇಟ್ಕೊಳ್ತಾ ಇದ್ದೀರಾ? ಇವತ್ತಿನ ದಿವಸ ಪ್ರತಿಯೊಬ್ಬರೂ ಸ್ಟಿಕ್ಕರ್ ಇಟ್ಕೊಂಡ್ಬಿಡ್ತೀರ. ಅಯ್ಯೋ ಅಲರ್ಜಿ, ಆ ಕುಂಕುಮ ಇಟ್ಕೊಂಡ್ರೆ ಅಲರ್ಜಿ. ಎಲ್ಲಿಂದ ಅಲರ್ಜಿ ಬರುತ್ತೆ? ಯಾವುದೋ ಪೇಸ್ಟ್ ತೊಗೊಂಡ್ರೆ, ಯಾವುದೋ ಕಲರು, ಯಾವುದೋ ಬೆರ್ಕೆದು ಇಟ್ಕೊಂಡ್ರೆ ಹೀಗೇನೆ. ನೀವು ನಿಜವಾಗ್ಲೂ ಅರಿಶಿಣದಲ್ಲಿ ಮಾಡಿರ್ತಕ್ಕಂಥ ಅರಿಶಿಣದಲ್ಲಿ ಲೇಪನವನ್ನು ಮಾಡಿ ಸ್ವಲ್ಪ ಸುಣ್ಣ ಹಾಕಿ ಅದನ್ನು ಬೇಯಿಸಿ ಅದನ್ನು ಕುಂಕುಮವಾಗಿ ಮಾಡ್ತಾರೆ. ಅರಿಶಿಣಕ್ಕೊಂದು ಸ್ವಲ್ಪ ಏನಾದರೂ ಸುಣ್ಣ ಹಾಕಿ ಏನಾಗುತ್ತೆ? ಫಸ್ಟ್ ಕ್ಲಾಸ್ ಕುಂಕುಮ ಆಗುತ್ತೆ. ಹಾಗೆ ನಿಜವಾದ ಅರಿಶಿಣ, ಒಳ್ಳೆ ಹಸ್ತ. ಆ ಅರಿಶಿಣದಿಂದ ನಾವುಗಳು ಏನು ಮಾಡ್ತೀವಿ? ದೇವಸ್ಥಾನದ ಪೂಜೆ ಪುನಸ್ಕಾರಕ್ಕೆ ತಂದಿರತಕ್ಕಂಥ ಅರಿಶಿಣ ಕುಂಕುಮ. ನೀವು ಕುಂಕುಮನೂ ಅಷ್ಟೇ ಮನೆಗೆ ತಂದಿರತಕ್ಕಂಥ ಸಂಸ್ಕಾರದಲ್ಲಿ ಹಣೆಗೆ ಎಲ್ಲ ಇಟ್ಕೊಳ್ಳದೆ ಹೋಗಬಾರ್ದು. ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಬರೀ ಹಣೆಯಲ್ಲಿ ಹೋದರೆ ಹೆಣಕ್ಕೆ ಸಮಾನ, ಸ್ಮಶಾನಮಯ. ನಿಮ್ಮ ಜೀವನ ಸ್ಮಶಾನಮಯ ಆಗುತ್ತೆ. ಆದರೆ ಕುಂಕುಮ ಇಟ್ಕೋಬೇಕು. ಎಲ್ಲಿ ಇಟ್ಕೋಬೇಕು? ಹಣೆಗೆ ಇಟ್ಕೊಳ್ಳೇಬೇಕು. ಎಲ್ಲಿ? ಎರಡು ಹುಬ್ಬಿನ ಮೇಲ್ಭಾಗದಲ್ಲಿ ಇಟ್ಕೋಬೇಕು. ಈ ಕುಂಕುಮವನ್ನು ನಾಳೆ ದಿವಸ ವಿಚಾರ ಏನು ಅಂದರೆ ಲಕ್ಷ್ಮೀ ಪೂಜಿತ ಅಮಾವಾಸ್ಯೆ ವಿಚಾರಗಳು ತಿಳಿಸ್ತೀನಿ. ಆದರೆ ಕುಂಕುಮವನ್ನು ನಾರೀ ಪ್ರಥಮ ಧರ್ಮದಲ್ಲಿ ಪ್ರಥಮವಾಗಿ ಆ ಕುಂಕುಮ ಅಂದರೆ ಎರಡು ಹುಬ್ಬಿನ ಮಧ್ಯದಲ್ಲಿ ಇಟ್ಕೋಬೇಕಾದೇನೋ ಕಪ್ಪಾಗಿರ್ತಕ್ಕಂಥ ರಕ್ಷೆ. ಯಾವ ರಕ್ಷೆ? ಹೋಮದ್ದು. ಈ ರೀತಿಯಾದ ರಕ್ಷೆನ ದಿನಾ ಇಟ್ಕೋಬೇಕು. ಯಾವುದೋ ಒಂದು ದಿವಸ ಇಟ್ಕೊಳ್ಳೋದಲ್ಲ. ನೀವೇನು ಮಾಡಬೇಕು ಅಂತ, ಒಂದು ಕುಂಕುಮನ ಶೇಖರಣೆ ಮಾಡಬೇಕು. ಎಲ್ಲಾದರೂ ತರಬೇಕು. ಆ ಕುಂಕುಮನ ದೇವಸ್ಥಾನಕ್ಕೆ ಯಾತ್ರೆಗೆ ಹೋಗಿರ್ತೀರ. ಎಲ್ಲ ದೇವಸ್ಥಾನಗಳಿಗೆ ಯಾತ್ರೆಗೆ ಹೋಗಿ ಬಂದಿರತಕ್ಕಂಥ ಕುಂಕುಮಗಳನ್ನು ಒಂದು ಡಬ್ಬಿಗೆ ಹಾಕಿಡಿ. ಈ ಯಾತ್ರೆ ಯಾರು ಮಾಡಿರ್ತೀರಾ? ನೀವು, ನಿಮ್ಮ ಮನೆಯವರು ಮಾತ್ರ, ಬೇರೆಯವ್ರದ್ದಲ್ಲ. ಹೇಳಿದ್ದೀನಿ, ಜ್ಞಾಪಕ ಇರಲಿ. ಆ ಕುಂಕುಮನ ಯಾರಿಗೂ ಕೊಡಬಾರ್ದು. ಆ ಕುಂಕುಮನ ಯಾರು, ಯಾಕಂದ್ರೆ ನಿಮ್ಮ ಫಲ ಬೇರೆಯವ್ರಿಗೆ ಹೊಟ್ಟೋಗುತ್ತೆ. ನೀವೆಲ್ಲೋ ತಂದಿದ್ದ ಕುಂಕುಮ ಒಂದು ಚಿಟಿಕೆ ಹೋದ್ರೂ ಹೋಯ್ತು. ಆ ಕುಂಕುಮ ನಿಮ್ಮ ಮನೆಯವ್ರಿಗೆ ಮಾತ್ರ ಡಬ್ಬಿಲಿ ದೇವ್ರ ಹತ್ರ ಹಾಕಿಟ್ಬೇಕು. ಹಿಂಗೆ ದಿನಾ ಕುಂಕುಮ ಇಟ್ಕೋಬೇಕು. ಯಾಕಂದರೆ ಎಲ್ಲ ದೇವ್ರದ್ದು ಪ್ರಸಾದಪ್ಪ ಅಂತ ಒಂದರಲ್ಲಿ ಹಾಕಿಟ್ರೆ ಕುಂಕುಮ ಇಟ್ಕೋಬೇಕು. ಒಂದೊಂದು ವೆರೈಟಿ ಇರುತ್ತೆ. ಅದರಲ್ಲಿ ಆ್ಯಸಿಡಿಕ್ ಗ್ಯಾಸಸ್ ಇರುತ್ತೆ, ಯಾವುದೋ ಒಂದು ವಿಶೇಷವಾಗಿರ್ತಕ್ಕಂಥ ಮೌಲಿಕಗಳು ಹಾಕಿರ್ತಾರೆ, ಗೊತ್ತಿರಲ್ಲ, ಎಲ್ಲ ಮಿಕ್ಸ್ ಆಗೋಗಿರುತ್ತೆ. ಅದಕ್ಕೆ ದೇವಸ್ಥಾನಗಳ ಕುಂಕುಮನ ಯಾವತ್ತಾದರೂ ಹಣೆಗೆ ಇಟ್ಕೊಂಡು ಇಟ್ಕೋಬೇಕು. ಇಷ್ಟೇ. ದಿನನಿತ್ಯ ಇಟ್ಕೊಳ್ಳೋ ಕುಂಕುಮನ್ನ ದೇವರ ಮೇಲೆ ಇಡಬಾರ್ದು. ಯಾಕೆಂದರೆ ನೀವು ಇಟ್ಕೊಂಡ್ಮೇಲೆ ದೇವ್ರಿಗೆ ಪೂಜೆ ಮಾಡ್ದಂಗೆ. ಅದಕ್ಕೊಂದು ಮರ್ಯಾದೆ ಬೇಡ. ನೀವು ಇಟ್ಕೊಳ್ಳೋಕೆ ನಿಮ್ಮ ಕೆಲಸದವಳಲ್ಲ ದೇವರು. ದೇವಿಗೆ ಯಾವತ್ತೂ ಅರ್ಶಿಣ ಕುಂಕುಮ ಪೂಜಿತ. ಅವಳಿಗೆ ಯಾವತ್ತು ಕುಂಕುಮಾಲಂಕಾರಂ ಲಕ್ಷ್ಮೀ ಭೂಷಿತ. ಲಕ್ಷ್ಮಿಗೆ ತುಂಬ ಇಷ್ಟ ಆ ಕುಂಕುಮ ಅನ್ನೋದು. ಆ ಕುಂಕುಮನ್ನು ದೇವರ ಮನೇಲಿ ಇಟ್ಟಿರೋದು ಬರೀ ದೇವರಿಗೆ ಮಾತ್ರ. ನೀವು ಹಣೆಗೆ ಇಟ್ಕೊಳ್ಳೋಕ್ಕಲ್ಲ. ಪೂಜೆ ಆದಮೇಲೆ ಆ ತಟ್ಟೆಯಲ್ಲಿ ಇರುತ್ತಲ್ಲ ಅದನ್ನು ನೀವು ಇಟ್ಕೋಬೋದು. ಆಮೇಲೆ ಹೆಂಗಸರಿಗೆ ಹೊರಗಡೆ ಕೊಡ್ತಕ್ಕಂಥ ಕುಂಕುಮ, ಹೆಣ್ಮಕ್ಳು ಹೊರಗಡೆ ಬರ್ತಾರೆ, ಅರ್ಶಿಣ ಕುಂಕುಮ ಎಲ್ಲ ಬರ್ತಾರೆ, ಬನ್ನಿ ಕೂತ್ಕೊಳ್ಳಿ ಅನ್ನೋದು. ಅವ್ರಿಗೆ ಮಾತ್ರ ಸಪ್ರೇಟ್ ಡಬ್ಬಿಲಿ ಅರ್ಶಿಣ ಕುಂಕುಮ ಇಟ್ಬಿಡ್ಬೇಕು. ನೀವೇನು ಮಾಡ್ತೀರ ಗೊತ್ತಾ? ದೇವ್ರ ಮನೇಲಿರೋ ತರೋದು ತೋರಿಸ್ಕೊಳ್ಳೋಕ್ಕೆ. ಕೆಲವರೆಲ್ಲ ಬೆಳ್ಳಿ ತಟ್ಟೆಲಿ ಹಾಕಿಟ್ಟಿದ್ದೀನಿ ಅಂತ ತೊಗೊಂಬರೋದು. ಎಲ್ಲರೂ ಗೊತ್ತಿಲ್ಲ ಪಾಪ, ಮುಗ್ಧವಾಗಿ ತಂದು ಬಿಡ್ತಾರೆ. ನಿಮ್ಮನೆ ಅರ್ಶಿಣ ಕುಂಕುಮನ್ನು ಬೇರೆ ಹೆಂಗಸರು ಬಂದು ಮುಟ್ಟಿದಾಗ ಅವ್ರು ಹೊರಗಡೆ ಇರ್ತಕ್ಕಂಥ ಯಾರಾದರೂ ಸಾವಾಗಿರ್ತಕ್ಕಂಥ ಮುಟ್ಟು ಬಂದಿರ್ತಾರೋ ಗೊತ್ತಿರಲ್ಲ, ಯಾವುದೋ ಮೈಲಿಗೆ ಆಗಿರುತ್ತೋ ಗೊತ್ತಿರಲ್ಲ, ಅಥವಾ ಅವರೇ ಸ್ವತಃ ದಿನಗಳಿಲ್ಲದೆ ಇರ್ತಕ್ಕಂಥವ್ರು ಈಚೆ ಆಗಿದೋ ಮುಟ್ಟಿರ್ತಾರೆ, ಬೇಕು ಅಂತ ಪಕ್ಕದ ಮನೆಗೆ ಬಂದಿರ್ತಾರೆ, ನೈಟಿ ಹಾಕೊಂಡು ಬಂದಿರ್ತಾರೆ. ಅದು ಎಲ್ಲೆಲ್ಲಿ ಇರುತ್ತೋ ದೇರಿದ್ರೆ. ಹೀಗೆ ಅದನ್ನು ತಂದಿರೋದನ್ನ ದೇವ್ರಿಗೆ ನೀವು ಆ ಕುಂಕುಮ ತೊಗೊಂಡು ದೇವ್ರಿಗೆ ಇಟ್ಟರೆ ಏನಾಗುತ್ತೆ? ಅವರ ಮನೆ ದರಿದ್ರ ನಿಮ್ಮ ಮನೆಗೆ ಶಿಫ್ಟು. ಆದ್ರಿಂದ ಹೀಗೆಲ್ಲ ಮಾಡ್ಕೋಬಾರ್ದು. ಕುಂಕುಮ ಬೇರೆ ಹೆಣ್ಮಕ್ಳು ಕೊಡಬೇಕಾದ್ರೆ ಸಪ್ರೇಟ್, ನಿಮ್ಮ ಮನೆಗೆ ಬೇಕಾದರೆ ದೇವ್ರಿಗೆ ನೀವು ಸಪ್ರೇಟ್. ಯಾತ್ರೆಗೆ ಹೋಗಿ ಬಂದಿರೋದು ನಿಮ್ಮನೆ ಕುಟುಂಬಕ್ಕೆ ಮಾತ್ರ. ಇದು ಗಮನ ಇರಬೇಕು. ಆ ಕುಂಕುಮವನ್ನು ಇಟ್ಕೊಳ್ಳೋದು ಎಲ್ಲಿ ತರಬೇಕು, ಹೇಗೆ ಮಾಡ್ಕೋಬೇಕು, ಅದಕ್ಕೆ ಅಲರ್ಜಿ ಆಗ್ತಕ್ಕಂಥದ್ದಕ್ಕೆ ಏನು ಉಪಯೋಗಿಸ್ಕೋಬೇಕು ಅದನ್ನು ಕೂಡ ಹೇಳ್ತೀನಿ. ಯಾಕೆಂದರೆ ನಿಜ ಸ್ಥಿತಿಯಲ್ಲಿ ಎಲ್ರಿಗೂ ಅಲರ್ಜಿ ಅಂದರೆ ಹಣೆ ಮೇಲೆ ಹಣೆ ಬರ ಚೆನ್ನಾಗಿ ಬರೆದಿರುತ್ತೆ ಕೆಲವರಿಗೆ, ಬ್ರಹ್ಮ ವರ್ಚಸ್ ಅಂತ. ಅದನ್ನು ಎಲ್ಲಿ ಇಟ್ಕೋಬೇಕು? ನೀವೇನು ಮಾಡ್ತೀರ ಗೊತ್ತಾ? ಎರಡು ಹುಬ್ಬಿನ ಮಧ್ಯೆ ಮೂಗ್ ಮೇಲೆ ಇಟ್ಕೊಂಡ್ಬಿಡ್ತೀರ. ಯಾಕೆ? ಇನ್ನು ಕೆಳಗೆ ಇಲ್ಲೇ ಇಟ್ಕೊಂಬಿಡಿ, ಇಲ್ದರೆ ಇಲ್ಲೆಲ್ಲ ಇಟ್ಕೊಂಬಿಡಿ. ಏನು ತಲೆ ಇಲ್ಲದೆ ಅದು ಹಣೆ ಮೇಲೆ ಕುಂಕುಮ. ಯಾವಾಗೆಲ್ಲ ಏನು ಹೇಳೋರು? ಒಂದು ಬಿಲ್ಲೆ ಅಂದರೆ ಎಷ್ಟು? ರಾಮ್ ಟಂಕಿ ಇತ್ತು ಇಷ್ಟು ದೊಡ್ಡದು, ಲಕ್ಷಣವಾಗಿ ಹಂಗೆ ಇಟ್ಕೊಳ್ಳೋರು. ಯಾಕೆ ಹಂಗೆ ಅಂದರೆ ದೀರ್ಘ ಸುಮಂಗಲಿ ಭವ. ಈಗೆಲ್ಲ ಏನು ಗೊತ್ತಾ ಫ್ಯಾಷನ್, ಅಯ್ಯೋ ಇಟ್ಕೊಂಡ್ರೆ ಚೆನ್ನಾಗಿರಲ್ಲ, ವ್ಯಾಲ್ಯೂ ಇರಲ್ಲ, ಇಷ್ಟೇಷ್ಟು ಎಲ್ಲೋ ಇಟ್ಕೊಳ್ಳ ಬೇಡವಂತ ಒಂದು ಸ್ಟಿಕ್ಕರ್. ಆ ಸ್ಟಿಕ್ಕರಲ್ಲಿ ಏನಿರುತ್ತೆ? ಬಿದ್ದೋಗುತ್ತೆ, ಉದುರೋಗುತ್ತೆ. ಉದುರೋದಾಗ ಸರ್ವದಾರಿದ್ರ್ಯಂ ಪರಿನಾಶನ ಆಗಬೇಕು. ಅಂದರೆ
ಪರದೃಷ್ಟಿ ಪರಿವರ್ತನೆ ಆಗಕ್ಕೆ ನೀವೇನ್ ಮಾಡಬೇಕು? ಕುಂಕುಮ. ಆ ಕುಂಕುಮ ಇಟ್ಕೊಂಡಾಗ್ದಾನೆ ಅದ್ರ ಉದುರೋಗ್ತಾ ಇದ್ರೆ ಬೇರೆಯವರ ಕಾಮದೃಷ್ಟಿ ನಿಮ್ಮ ಮೇಲೆ ಬಿಡಲ್ಲ. ಯಾರ ಮೇಲೆ? ಹೆಣ್ಣು ಮಕ್ಕಳ ಮೇಲೆ. ಗಂಡಸರು ಅಷ್ಟೇ, ಗಂಧ ವಿಶೇಷವಾಗಿ ವಿಭೂತಿ ಹಣೆಗೆ ಇಟ್ಕೊಳ್ಳೇಬೇಕು. ಬೆಳಗಿಂದ ಸಾಯಂಕಾಲ. ಕೆಲವು ಸೆಕೆ ಬಂದಿರುತ್ತೆ, ಒರೆಸ್ಕೊಳ್ಳಿ, ಓಕೆ. ಹಣೆಗೆ ಮಾತ್ರ ಕುಂಕುಮ ಇಲ್ಲದೆ ಇರತಕ್ಕಂಥ ಗಂಡಸಾಗ್ಲಿ, ಕುಂಕುಮ ಇರ್ತಕ್ಕಂಥ ಹೆಂಗಸಾಗ್ಲಿ, ಯಾರಾದರೂ ಹಣೆಗೆ ಏನು ಇಟ್ಕೊಳ್ಳದೆ ಇದ್ರೆ ಹೆಣಕ್ಕೆ ಸಮಾನ, ಸ್ಮಶಾನಮಯವಾಗಿರುತ್ತೆ. ಅದೇ ಹಣೆ ಬರದಲ್ಲಿ ಕಾಪಾಡಕ್ಕೆ ದೇವರ ರಕ್ಷಣೆ. ಅದನ್ನ ಇಟ್ಕೊಂಡ್ರೆ ಖಂಡಿತವಾಗ್ಲೂ ನಮ್ಮಲ್ಲಿರ್ತಕ್ಕಂಥ ಜ್ಞಾನಚಕ್ಷಸ್ಸು ಅಂತ ಇಲ್ಲಿ ಆಜ್ಞಾಚಕ್ರ ಇದೆ. ಅದನ್ನ ಹೇಗೆ ಅಂತ ತೋರಿಸ್ಕೊಡ್ತೀನಿ, ಆದರೆ ಸಮಯವಿಲ್ಲ. ವಿರಾಮ ಅಂತಕ್ಕಂಥ ತಗೊಳಕ್ಕೆ ನಮಗೂ ಸಮಯ ಇಲ್ಲ. ಆದರೆ ಜೀವನದಲ್ಲಿ ಪ್ರತಿದಿನ ಕಲಿಯಕ್ಕೆ ಒಂದಲ್ಲ ಒಂದು ವಿಶೇಷ ಇರುತ್ತೆ. ಕೆಲವೊಮ್ಮೆ ಮೆಲಕನ್ನು ಹಾಕಬೇಕು, ಕೆಲವೊಮ್ಮೆ ಹೇಳಿದ್ನ ಮತ್ತೆ ಹೇಳಬೇಕು, ಬೇರೆ ಬೇರೆ ಕಾರಣದಿಂದ ಬೇರೆ ಬೇರೆ ಉದ್ದೇಶನ ಇಟ್ಕೊಂಡು. ಆದರೆ ಜೀವನ ಪರ್ಯಂತ ಎಲ್ಲವೂ ಗೋಲಾಕಾರ. ಟರ್ನ್ ಅಬೌಟ್ ಅಗೇನ್ ರೈಟ್ ಅಬೌಟ್, ರೈಟ್ ಅಬೌಟ್ ಅಗೇನ್ ಟರ್ನ್ ಅಬೌಟ್. ಅಂದರೆ ಕಾಲಚಕ್ರದಲ್ಲಿ ಹೀಗೆ ಸುತ್ಕೊಂಡು ಹೋದರೆ ಕೊನೆಗೆ ಬರ್ತಕ್ಕಂಥದ್ದು ಬಿಂದು. ಅದಕ್ಕೆ ಎಲ್ಲೇ ಹೋದರೂ ಗೋಲಾಕಾರವಾಗಿರ್ತಕ್ಕಂಥ ನಮ್ಮ ಜೀವನದಲ್ಲಿ ನಾವು ಸುತ್ತಾನೇ ಇರಬೇಕು. ಆದರೆ ಆ ಗೊಂದಲದಿಂದ ಸುತ್ತದೆ ಭಗವಂತ ಒಂದು ದಾರಿಯನ್ನು ತೋರಿಸಪ್ಪ, ಒಂದು ನೆಲವನ್ನು ಕೊಡಪ್ಪ ಅಂತ ಅವನು ಕೇಳ್ಕೋಬೇಕು. ಆ ಹಣೆ ಬರ ಯಾವತ್ತಿದ್ರೂ ಅವನ ಕೈಯಲ್ಲೇ ಸಾಟಿ. ನೀವೆಲ್ಲರೂ ಆ ಹಣೆ ಬರಕ್ಕೆ ಹೊಣೆಯಾಗಿರ್ತಕ್ಕಂಥ ಹೆಣ್ಣು ಮಕ್ಕಳು, ನೀವು ಎಷ್ಟು ಚೆನ್ನಾಗಿ ಕುಂಕುಮ ಇಟ್ಕೊತೀರಾ, ನಿಮ್ಮ ಮನೇಲಿರ್ತಕ್ಕಂಥ ಶ್ರೇಯಸ್ಸು ಅಷ್ಟೇ ಚೆನ್ನಾಗಿರುತ್ತೆ. ಹೆಣ್ಣು ಮಕ್ಕಳು ಮದುವೆ ಆಗಿದ್ದವರು, ಮದುವೆ ಆಗದಿದ್ದವರು ಕುಂಕುಮ ಇಟ್ಕೋಬೇಕಾ ಬೇಡವಾ, ಇದೆಲ್ಲ ನೋಡ್ಬೇಕಾದ್ರೆ ಏನು ಮಾಡಬೇಕು? ನಾಳೆ ದಿವಸ ಕಾಯಲೇಬೇಕು. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳ ಅನುಭವಂತು. ಗುರುಜಿ, ಹೆಣ್ಣಾಗ್ಲಿ ಗಂಡಾಗ್ಲಿ ಕುಂಕುಮವನ್ನ ಇಟ್ಕೊಳ್ಳೇಬೇಕು. ಅದು ದೇವರು ನಮ್ಮನ್ನ ರಕ್ಷಣೆ ಮಾಡೋ ಪ್ರತೀಕ ಅಂತ ಕೂಡ ತಿಳಿಸ್ಕೊಟ್ಟಿದ್ದೀರಾ ನಮ್ಮ ಸಂಸ್ಕಾರಗಳ ವಿಭಾಗದಲ್ಲಿ. ನಮ್ಮ ಸಮಸ್ತ ವೀಕ್ಷಕರಿಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಮಾಹಿತಿಯನ್ನ ಎಂದಿನಂತೆ ನೀಡಿದ್ದಕ್ಕಾಗಿ ಧನ್ಯವಾದಗಳು ಗುರುಜಿ.